ಪುಣ್ಯಕ್ಷೇತ್ರ ಹಾಳಾಗಲಿಕ್ಕೆ ದೊಡ್ಡ ಕಾರಣ ಯಾವುದು ಅಂತಂದರೆ ದುಡ್ಡು. ಮನೆಯ ಸುತ್ತಕ್ಕೆ ಒಂದಿಷ್ಟು ಒಳ್ಳೆಯ ಹೂ ಗಿಡಗಳನ್ನು ಹಣ್ಣಿನ ಗಿಡಗಳನ್ನು ನೆಡ್ತೇನೆ. ಮನೆಯ ಆಚೆ ಈಚೆ ಇರುವವರೊಟ್ಟಿಗೆ ಜಗಳ ಮಾಡುವುದಿಲ್ಲ ಅಂತ ನಾವೇ ನಿಯಮ ಮಾಡಿಕೊಂಡು ಪ್ರತಿಯೊಂದು ಮನೆಯೂ ಪುಣ್ಯಕ್ಷೇತ್ರ ಆಗ್ತದೆ. ಕಾಶಿಗೆ ಮಹಾಶ್ಮಶಾನ ಅಂತ ಹೆಸರು. ಅದೇ ಒಂದು ಕ್ಷೇತ್ರ ಅದು. ಅದಕ್ಕೋಸ್ಕರನೇ ವಿಶ್ವನಾಥ ಅಲ್ಲಿ ಬಂದು ಕೂತ್ಕೊಂಡದ್ದು ಅಂತ ಅರ್ಥ. ಇಡೀ ಜಗತ್ತು ಪ್ರಳಯ ಕಾಲಕ್ಕೆ ಅಲ್ಲಿ ವಿಶ್ವನಾಥ ನಿಂತು ಅದನ್ನು ನಾಶ ಮಾಡ್ತಾನೆ ಅನ್ನೋ ದೃಷ್ಟಿಯಲ್ಲಿ ಕಾಶಿಯನ್ನು ಸ್ಮಶಾನ ಅಂತ ಕರೆದದ್ದು. ನಮಸ್ಕಾರ, ಇದು ದೇವಭೂಮಿ ನಂಬಿಕೆಗಳ ನಿತ್ಯೋತ್ಸವ. ನಾನು ಬಡಕಿಲ ಪ್ರದೀಪ್. ನಮ್ಮ ಜೊತೆ ಅವಧಾನಿ ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್ ಅವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇದ್ರ ಬಗ್ಗೆನೇ ಮಾತಾಡ್ತಾ, ಒಂದು ಕ್ಷೇತ್ರ ಅಥವಾ ಒಂದು ಸ್ಥಳ ಎಷ್ಟೇ ಕಷ್ಟಪಟ್ಟರೂ ಕೂಡ ಅದು ಪುಣ್ಯಕ್ಷೇತ್ರ ಆಗ್ಲಿಕ್ಕೆ ಆಗೋದಿಲ್ಲ ಅಂತ. ಯಾಕೆ? ಲೋಕದಲ್ಲಿ ಅನೇಕ ರೀತಿಯ ವಸ್ತುಗಳಿದ್ದಾವೆ. ಕೆಲವು ವಸ್ತುವನ್ನು ನಿಮಗೇನು ಮಾಡಿದ್ರೂ ಬಿಳಿ ಮಾಡಲಿಕ್ಕೆ ಆಗೋದಿಲ್ಲ, ಕಪ್ಪು ವಸ್ತುವನ್ನು. ಕಾರಣ ಎಂದು ಅದರ ಸ್ವಭಾವ ಹಾಗೆ ಅಂತ ಅರ್ಥ. ಹಾಗಾಗಿ ಎಷ್ಟೋ ಕಾಲದಿಂದ ಜನಗಳು ಹೋಗಲಿಕ್ಕೆ ಆಗದೇ ಇರುವ ಅಥವಾ ಅಲ್ಲಿ ಹೋಗಿ ಒಂದು ರಾತ್ರಿ ಕೂತ್ಕೊಳ್ಳಿಕ್ಕೂ ಆಗದೇ ಇರುವಂಥ ಒಂದಿಷ್ಟು ಜಾಗಗಳಿದ್ದಾವೆ. ಆ ಜಾಗಗಳಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ಯಾರಿಗೂ ಮನಸ್ಸೂ ಆಗೋದಿಲ್ಲ, ಕಟ್ಟುವುದೂ ಇಲ್ಲ. ಉದಾಹರಣೆಗೆ ಒಂದು ಮರುಭೂಮಿ ಉಂಟು ಅಂತ ತಿಳಿಸಿ, ನೀರೂ ಇಲ್ಲ, ನೆಲೆಯೂ ಇಲ್ಲ, ಅಲ್ಲಿ ಹೋದರೆ ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ. ಅಂಥ ಜಾಗದಲ್ಲಿ ಯಾರೂ ದೇವಸ್ಥಾನ ಮಾಡಲಿಲ್ಲ, ಮಾಡುವುದೂ ಇಲ್ಲ. ಅಂದರೆ ದೇವಸ್ಥಾನ ಆಗಬೇಕು ಎನ್ನುವ ವ್ಯವಸ್ಥೆ ಶಾಸ್ತ್ರದ ಹೇಗೆ ಉಂಟು ಅಂತ ಕೇಳಿದರೆ, ಎಲ್ಲ ಕಡೆಗಳಲ್ಲಿ ಭಕ್ತರು ಹೋಗಿ 10 ನಿಮಿಷ ಧ್ಯಾನ ಆದರೂ ಮಾಡಲಿಕ್ಕೆ ಆಗುವಂಥ ಜಾಗಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿದ್ದಾರೆ. ಇವುಗಳಿಗೆ ತೊಂದರೆ ಆಗುವಂಥ ಯಾವ ಜಾಗವನ್ನು ಕೂಡ ಕ್ಷೇತ್ರ ಅಂತ ಮಾರ್ಪಡಿಸಲೇ ಇಲ್ಲ. ಎಲ್ಲಿ ಅತ್ಯಂತ ಪ್ರಕೃತಿ ವಿಕೋಪಗಳಾಗ್ತದೆ, ಎಲ್ಲಿ ಅಗ್ನಿ ಪರ್ವತಗಳಿದ್ದಾವೆ ಅಥವಾ ಎಲ್ಲಿ ಮರುಭೂಮಿ ಆಗ್ತದೆ, ಇಂಥ ಜಾಗಗಳನ್ನು ನಿಮಗೆ ಆ ರೀತಿ ಮಾರ್ಪಡಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವುಗಳನ್ನು ಬಿಟ್ಟರು. ನಮ್ಮ ಊರನ್ನೇ ಸ್ವೀಕಾರ ಮಾಡಿದರೆ ಆ ಕ್ಷೇತ್ರವನ್ನು ನಿರ್ಮಾಣ ಎಲ್ಲಿ ಮಾಡಬಾರ್ದು ಅಂತ ಹೇಳಿದ್ರೆ ಒಂದಿಷ್ಟು ಕಾರಣಗಳನ್ನು ಕೊಡ್ತಾರೆ. ಯಾವ ಜಾಗದಲ್ಲಿ ಯಾವ ವೃಕ್ಷಗಳು ಬೆಳೆಯುವುದಿಲ್ಲವೋ, ಯಾವ ಜಾಗದಲ್ಲಿ ಹಾಕಿದಂಥ ಬೀಜ ಮೊಳಕೆ ಒಡೆಯುವುದಿಲ್ಲವೋ, ಯಾವ ಜಾಗದಲ್ಲಿ ನಿತ್ಯವೂ ಕೂಡ ರಣಹದ್ದುಗಳು, ನರಿಗಳು, ಹಂದಿಗಳು, ಆಮೇಲೆ ಕಾಗೆಗಳು, ಗೃಧ್ರ, ಶೇನ, ವರಾಹ, ವಾಯಸ, ಶಿವ ನರಿಗಳು, ಶಾಖಾಮೃಗೈಹಿ, ಮಂಗಗಳು, ಒಂದಿಷ್ಟು ದುಷ್ಟ ಪ್ರಾಣಿಗಳು. ಅಂದರೆ ಪ್ರಾಣಿಗಳಲ್ಲಿ ದೌಷ್ಟ್ಯ ಉಂಟೋ ಇಲ್ವೋ ಅಂತ ಅರ್ಥ ಅಲ್ಲ, ಅವುಗಳು ಮನುಷ್ಯನಿಗೆ ಒಳ್ಳೆಯದು ಮಾಡುವುದೇ ಇಲ್ಲ ಅಂತ ಅರ್ಥ. ವಿಷಜಂತುಗಳು ಇವುಗಳೆಲ್ಲವೂ ಕೂಡ ಯಾವ ಪ್ರದೇಶದಲ್ಲಿ ನಿತ್ಯವೂ ಇದ್ದು ನಮಗೆ ಹೋಗಲಿಕ್ಕೆ ಕಿರಿಕಿರಿ ಆಗ್ತದೋ ಅಂತಹ ಜಾಗಗಳನ್ನು ಹಾಗೆ ಬಿಡಿ ಅಂತ ಹೇಳಿದರು. ಅವುಗಳೇ ಅಲ್ಲಿರಲಿ ಅಂತ, ಅವುಗಳಿಗೆ ತೊಂದರೆ ಮಾಡೋದು ಬೇಡ. ಅಂದರೆ ಅಂಥ ಜಾಗಗಳಲ್ಲಿ ದೇವಸ್ಥಾನ ಕಟ್ಟಬೇಡಿ. ಯಾಕೆ ಅಂತ ಕೇಳಿದರೆ ಆ ಭೂಮಿಯಲ್ಲಿ ಆ ರೀತಿಯ ವೈಬ್ರೇಷನ್ ಇಲ್ಲ ಅಂತ. ಅದಕ್ಕೋಸ್ಕರ ಅಂಥ ಭೂಮಿಯನ್ನು ಬೇಡ ಅಂತ ಬಿಟ್ಟರು. ಆದರೆ ಈಗ ಸ್ಮಶಾನವನ್ನು ಕೂಡ ಪುಣ್ಯ ಇದು ಅಂತ ಸ್ಮಶಾನ ಅಂದರೆ, ಸ್ಮಶಾನ ಎನ್ನುವಂಥದ್ದು 2 ರೀತಿಯ ಆಲೋಚನೆಗಳುಂಟು. ಕೆಲವು ಸ್ಮಶಾನವನ್ನು ಪುಣ್ಯಕ್ಷೇತ್ರ ಅಂತ ಕರೆದ್ರು. ಯಾಕೆ ಅಂತ ಕೇಳಿದರೆ, ಈಗ ಕಾಶಿಗೆ ಮಹಾಶ್ಮಶಾನ ಅಂತ ಹೆಸರು. ಅಲ್ಲಿಯ ಸ್ಮಶಾನಕ್ಕೂ ನಮ್ಮ ಊರಿನ ಸ್ಮಶಾನಕ್ಕೂ ವ್ಯತ್ಯಾಸ ಉಂಟು. ಕಾಶಿಯ ಸ್ಮಶಾನ ಎನ್ನುವಂಥದ್ದು ಅದು ಅದೇ ಒಂದು ಕ್ಷೇತ್ರ ಅದು. ಅದಕ್ಕೋಸ್ಕರನೇ ವಿಶ್ವನಾಥ ಅಲ್ಲಿ ಬಂದು ಕೂತ್ಕೊಂಡದ್ದು ಅಂತ ಅರ್ಥ. ಕಾಶಿಯನ್ನು ಸ್ಮಶಾನ ಅಂತ ಹೇಳಿ ಕಾರಣ ಏನು ಅಂತ ಕೇಳಿದರೆ, ಇಡೀ ಜಗತ್ತು ಪ್ರಳಯ ಕಾಲಕ್ಕೆ ನಾಶ ಆಗುವಾಗ ಅಲ್ಲಿ ವಿಶ್ವನಾಥ ನಿಂತು ಅದನ್ನು ನಾಶ ಮಾಡ್ತಾನೆ ಅನ್ನೋ ದೃಷ್ಟಿಯಲ್ಲಿ ಕಾಶಿಯನ್ನು ಸ್ಮಶಾನ ಅಂತ ಕರೆದದ್ದು. ಒಂದು ಕಾಲಕ್ಕೆ ಎಲ್ಲವೂ ನಾಶ ಆಗಬೇಕು. ನಾವು ಇವತ್ತು ಏನು ನೋಡ್ತಾ ಇದ್ದೇವೆ ಎಲ್ಲವೂ ಒಂದು ಕಾಲಕ್ಕೆ ನಾಶ ಆಗಬೇಕು. ಆ ದೃಷ್ಟಿಯಿಂದ ಅದನ್ನು ಹಾಗೆ ಅಂತ ಕರೆದದ್ದು. ಅದು ಕೆಲವು ಕ್ಷೇತ್ರಗಳಿಗೆ ಮಾತ್ರ ಅನ್ವಯ ಆಗ್ತದೆ. ಹಾಗಂತ ಪ್ರತಿಯೊಂದು ದೇವಸ್ಥಾನದ ಹತ್ತೊಂದು ಸ್ಮಶಾನ ಇರಲಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಶಾಸ್ತ್ರ ಅದನ್ನು ನಿರ್ಬಂಧ ಮಾಡ್ತದೆ. ದೇವಸ್ಥಾನ ಎನ್ನುವಂಥ ಅದರ ಪಕ್ಕದಲ್ಲಿ ಇತ್ಯಾದಿಗಳು ಇರಬಾರ್ದು, ಸ್ಮಶಾನ ಇತ್ಯಾದಿಗಳು ಇರಬಾರ್ದು ಅಂತ. ಯಾಕೆ ಅಂತ ಕೇಳಿದರೆ ಅವುಗಳ ಶಕ್ತಿ ಅನ್ನುವಂಥದ್ದು ಧ್ಯಾನಕ್ಕೆ ಪ್ರತಿಬಂಧಕ ಅಂತ. ಆ ದೃಷ್ಟಿಯಿಂದ ಅವುಗಳು ಬೇಡ ಅಂತ. ಈ ಪ್ರಶ್ನೆ ಯಾಕೆ ಕೇಳಿದ್ರೆ, ಕೆಲವರೆಲ್ಲ ಅಂಥ ಜಾಗದಲ್ಲಿ ಹೋಗಿ ಸಾಧನೆ ಮಾಡೋರು ಇರ್ತಾರಲ್ಲ, ಉಂಟು. ಅದನ್ನು ನಾನು ಹೇಳ್ತೇನೆ ಬೇಕಾದರೆ. ಅಂದರೆ ಏಕಾಂತಕ್ಕೆ ಸಾಧನೆಯ ದೃಷ್ಟಿಯಿಂದ, ಅಂದರೆ ಸಾಧನೆ 2 ರೀತಿಯ ಸಾಧನೆ ಉಂಟು. ಈ ಆಚಾರದಲ್ಲಿ 2 ರೀತಿಯ ಆಚಾರಗಳಿದ್ದಾವೆ, ದಕ್ಷಿಣ, ವಾಮ ಅಂತ. ಅಂದರೆ ನೀವು ಯಾವುದನ್ನು ಕೂಡ ಅನೇಕ ಮಾರ್ಗಗಳಿಂದ ಮಾಡಲಿಕ್ಕೆ ಆಗ್ತದೆ. ಆ ಮಾರ್ಗ ಎನ್ನುವಂಥದ್ದು ಹೇಗೆ ಅನ್ನೋದು ಪ್ರಶ್ನೆ. ಅದು ಸರ್ವಜನಕ್ಕೂ ಅನುಕೂಲವೋ, ಒಬ್ಬರಿಗೆ ಮಾತ್ರ ಮಾಡಲಿಕ್ಕಾಗುವಂಥದ್ದು. ಸ್ಮಶಾನದಲ್ಲಿ ಮಾಡುವಂಥ ಸಾಧನೆಗಳಿರ್ಬೋದು, ಅಘೋರಿಗಳು ಇವತ್ತು ಮಾಡುವಂಥ ಸಾಧನೆಗಳಿರ್ಬೋದು, ತುಂಬ ತೀವ್ರವಾದಂತಹ ಸಾಧನೆಗಳಿರ್ಬೋದು. ಅದು ಸರ್ವಜನೀಯವಾದ್ದಲ್ಲ. ಅದನ್ನು ಯಾರು ಬೇಕಾದರೂ ಮಾಡಲಿಕ್ಕೆ ಆಗೋದಿಲ್ಲ. ಅದು ಮಾಡಬೇಕಾದ್ರೆ ಅದಕ್ಕೆ ಒಂದಿಷ್ಟು ಅರ್ಹತೆ, ಒಂದಿಷ್ಟು ತಪಸ್ಸು, ಒಂದಿಷ್ಟು ಕಷ್ಟಪಡುವ ಸಾಮರ್ಥ್ಯ, ದೈಹಿಕವಾದ್ದು ಮಾನಸಿಕವಾದ್ದು ಎಲ್ಲ ಬೇಕಾಗ್ತದೆ. ಅದು ಯಾರಿಗೋ 100 ಜನಕ್ಕೆ, ಕೆಲವು ಜನಕ್ಕೆ ಇರ್ಬೋದು ಅಷ್ಟೇ. ಅಂಥವ್ರು ಅದನ್ನು ಮಾಡಲಿ, ಯಾವುದೇ ಸಮಸ್ಯೆ ಇಲ್ಲ.
ಶಾಸ್ತ್ರ ಹೇಳುವಂಥದ್ದು ಯಾವುದು ಅಂತ ಕೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆರಾಮದಲ್ಲಿ ಯಾವುದನ್ನು ಮಾಡಲಿಕ್ಕಾಗ್ತದೆ ಅದನ್ನು ಶಾಸ್ತ್ರ ಹೇಳ್ತದೆ. ಹಾಗಾಗಿ ದೇವಸ್ಥಾನ ಎನ್ನುವಂಥದ್ದು ಎಲ್ರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ. ಇಂಥ ಸಾಧನೆಗಳು ಯಾರಿಗೋ ಒಬ್ರಿಗೆ ಮಾತ್ರ ಆಗುವಂಥದ್ದು ಅಂತ. ಈಗ ಉದಾಹರಣೆಗೆ ಕೈಲಾಸದ ಯಾತ್ರೆಯನ್ನು, ಕೈಲಾಸ ಮಾನಸರೋವರ ಯಾತ್ರೆ ಎನ್ನುವಂಥದ್ದು ಎಲ್ರಿಗೂ ಮನಸ್ಸಿರ್ಬೋದು, ಆದರೆ ಎಲ್ರಿಗೂ ಮಾಡಲಿಕ್ಕಾಗುವುದಿಲ್ಲ. ತುಂಬ ಕಷ್ಟವಾದ್ದು. ದೈಹಿಕವಾದ ಸಾಮರ್ಥ್ಯವೂ ಬೇಕು, ಮಾನಸಿಕವಾದಂಥ ಧೈರ್ಯವೂ ಬೇಕು, ಮತ್ತು ನಾವು ಅಲ್ಲಿಗೆ ಒಗ್ಗಿಕೊಳ್ಬೇಕು. ಅಷ್ಟಾದ ಮೇಲೆ ಮಾತ್ರ ಮಾಡ್ಬೋದು ಅಷ್ಟೇ ಹೊರತು ಎಲ್ರಿಗೂ ಮಾಡಲಿಕ್ಕಾಗೋದಿಲ್ಲ. ಆದರೆ ತಿರುಪತಿಗೆ ಹೋಗಬೇಕು ಅಂತ ಹೇಳಿಯೋ, ಕೊಲ್ಲೂರಿಗೆ ಹೋಗಬೇಕು ಅಂತ ಹೇಳಿಯೋ, ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಎಂದು ಬಯಸಿದರೆ ತುಂಬ ಕಷ್ಟಪಡಬೇಕಾಗಿಲ್ಲ, ಯಾರೂ ಹೋಗಿ ಆರಾಮದಲ್ಲಿ ಬರ್ಬೋದು. ಈ ರೀತಿ ಆರಾಮದಲ್ಲಿ ಹೋಗಿ ಬರಲಿಕ್ಕೆ ಕೈಲಾಸಕ್ಕೆ ಸಾಧ್ಯ ಇಲ್ಲ ಎನ್ನುವ ದೃಷ್ಟಿಯಿಂದ ಅವುಗಳನ್ನು ನಾವು ಪ್ರತ್ಯೇಕವಾಗಿಡ್ತೇವೆ ಅಷ್ಟೇ. ಅದು ಪುಣ್ಯಕ್ಷೇತ್ರ ಅಲ್ಲ ಅಂತಲ್ಲ, ಅದು ಪುಣ್ಯಕ್ಷೇತ್ರವೇ. ಆದರೆ ಅದನ್ನು ಅಲ್ಲಿ ಹೋಗಬೇಕಾದ್ರೆ ವಿಶಿಷ್ಟವಾದಂಥ ತಯಾರಿಗಳು ಬೇಕಾಗ್ತದೆ ಅನ್ನೋ ದೃಷ್ಟಿಯಿಂದ ಮಾತ್ರ. ಆ ದೃಷ್ಟಿಯಿಂದ ಸಾಮಾನ್ಯ ಜನರಿಗೆ ಅನುಕೂಲವಾಗುವಂಥ ವ್ಯವಸ್ಥೆ ಶಾಸ್ತ್ರ ಇಂಥದ್ದನ್ನು ಹೇಳ್ತದೆ. ಈ ಸಂಚಿಕೆಯ ಕೊನೆಯಲ್ಲಿ ನಮ್ಮ ಆಯ್ಕೆಯ ಸ್ಥಳವನ್ನೇ, ಒಂದು ನಮ್ಮ ಮನೆ ಇರ್ಬೋದು ಅಥವಾ ನಮ್ಮ ಒಂದು ಖುಷಿ ಪಡುವ ಸ್ಥಳವನ್ನೇ ಅದನ್ನು ನಾವೊಂದು ಪುಣ್ಯಕ್ಷೇತ್ರವಾಗಿ ನಾವೇ ಮಾಡಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ. ಶಾಸ್ತ್ರ ಹೇಳ್ತದೆ ನಿಮ್ಮ ಮನೆಯನ್ನೇ ಪುಣ್ಯಕ್ಷೇತ್ರವನ್ನಾಗಿ ಮಾಡಿಕೊಳ್ಳಿ ಅಂತ. ಅಂದರೆ ದೊಡ್ಡ ಕ್ಷೇತ್ರದ ಹಾಗೆ ಅಂತ ಅರ್ಥ ಅಲ್ಲ, ನಮ್ಮ ಮನಸ್ಸಿಗೆ ಸಮಾಧಾನ ಕೊಡುವ ಜಾಗವನ್ನಾಗಿ ಮಾಡಿಕೊಳ್ಳಿಕ್ಕೆ. ಅದಕ್ಕೋಸ್ಕರವೇ ಶಾಸ್ತ್ರ ಗೃಹಸ್ಥನಿಗೆ ಒಂದಿಷ್ಟು ನಿಯಮಗಳನ್ನು ಹೇಳಿತ್ತು. ಯಾವ ಕ್ಷೇತ್ರ ಬೇಕಾದರೂ ಆಗ್ಬೋದು ಅಥವಾ ಮನೆ ಬೇಕಾದರೂ ಆಗ್ಬೋದು, ಅದು ಮನಸ್ಸಿಗೆ ಸಂತೋಷವನ್ನು ಕೊಡಬೇಕಾದ್ರೆ ಒಂದು ನಿಯಮಕ್ಕೆ ಬದ್ಧವಾಗಿರಬೇಕು. ಅಥವಾ ಹಾಗಾದ್ರೆ ಮಾತ್ರ ಸೌಂದರ್ಯವು ಸಂತೋಷ ಸಿಗುವುದು. ಕೆಲವು ಕಡೆ ಏನಾಗುತ್ತೆ ಅಂತಂದ್ರೆ ಈ ಯಂತ್ರ ಇಟ್ಕೊಳ್ಳಿ, ಈ ಮಂತ್ರ ಹೇಳಿ, ಅದು ಬೇರೆ. ಅದಕ್ಕೆ ಲೋಭ ಅಂತ ಹೆಸರು, ಪ್ರಲೋಭ ಅಂತ ನಾನು ಹೇಳುವಂಥದ್ದು. ಅಂದರೆ ಸುಲಭದಲ್ಲಿ ಮಾಡಲಿಕ್ಕೆ ಆಗ್ತದೆ ಅಂತ ಆಸೆ ತೋರಿಸುವಂಥದ್ದು. ಅದು ಆಗುವುದಿಲ್ಲ ಅಂತಲ್ಲ, ಆದರೆ ಅದು ಎಲ್ರಿಗೂ ಆಗಬೇಕು ಅಂತಿಲ್ಲ ಅಂತ. ಎಲ್ರಿಗೂ ಕೇವಲ ಯಂತ್ರವನ್ನು ಇಡುವುದರ ಮೂಲಕವೇ ಎಲ್ಲ ಸೌಲಭ್ಯ ಸಿಗ್ತದೆ ಅಂತಾದರೆ ಮರಗಿಡಗಳನ್ನು ಯಾಕೆ ಬೆಳೆಸಬೇಕು, ಅಡಿಗೆ ಯಾಕೆ ಮಾಡಬೇಕು? ಯಂತ್ರವನ್ನು ಇಟ್ಕೊಂಡ್ರೆ ಬರೋದಿಲ್ಲ. ಯಂತ್ರ ಎನ್ನುವಂಥದ್ದು ಒಂದು ಧೈರ್ಯವನ್ನು ಕೊಡ್ಬೋದು ಅಷ್ಟೇ. ಒಂದು ಕೈಗೊಂದು ತಾಯ್ತ ಕಟ್ಟಿ ಅಥವಾ ಕೊರಳಿಗೆ ಮಾಲೆ ಹಾಕೊಳ್ಳಿ, ಕೇವಲ ಧೈರ್ಯ ಕೊಡ್ಬೋದು ಅಷ್ಟೇ, ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದೊಂದು ಜಡವಸ್ತು, ಅದರಲ್ಲಿ ಚೈತನ್ಯವನ್ನು ನಾವು ಆರೋಪಿಸಬಹುದು. ಆ ಚೈತನ್ಯ ಅನ್ನುವಂಥದ್ದು ಸಾರ್ವಕಾಲಿಕವಾಗಿ ನಿಲ್ಲಬೇಕು ಅಂತಿಲ್ಲ. ಆದರೆ ಶಾಸ್ತ್ರ ಹೇಳಿದ ರೀತಿಯಲ್ಲಿ ನಿಮ್ಮ ಮನೆಯನ್ನು ಪುಣ್ಯಕ್ಷೇತ್ರವನ್ನಾಗಿ ಮಾಡುವುದು ಹೇಗೆ ಅಂತಂದರೆ, ಮನೆಗೆ ಒಂದಿಷ್ಟು ನಿಯಮ ಹಾಕ್ಕೊಳ್ಳಿ. ಬೆಳಿಗ್ಗೆ ಇಷ್ಟು ಗಂಟೆಗೆ ಹೇಳ್ತೇನೆ, ದೇವರಿಗೆ ಒಂದು ತುಪ್ಪದ ದೀಪ ಹಚ್ಚುತ್ತೇನೆ, ಅಥವಾ ಒಂದು 10 ನಿಮಿಷ ಧ್ಯಾನ ಮಾಡ್ತೇನೆ, ಗಂಟೆಯನ್ನು ಶಂಖವನ್ನು ಊದಿ ಒಂದಿಷ್ಟು ಮನೆಯ ಪರಿಸರ ಶಬ್ದಮಯವಾಗಿರುವ ಹಾಗೆ ಮಾಡ್ತೇನೆ. ಬೇರೆ ಗೌಜಿ ಗಲಾಟೆಗಳನ್ನು ಮಾಡುವುದಿಲ್ಲ. ಮನೆಯ ಸುತ್ತಕ್ಕೆ ಒಂದಿಷ್ಟು ಒಳ್ಳೆಯ ಹೂ ಗಿಡಗಳನ್ನು, ಹಣ್ಣಿನ ಗಿಡಗಳನ್ನು ನೆಡ್ತೇನೆ. ಮನೆಯ ಆಚೆ ಈಚೆ ಇರುವವರೊಟ್ಟಿಗೆ ಜಗಳ ಮಾಡುವುದಿಲ್ಲ ಅಂತ ನಾವೇ ನಿಯಮ ಮಾಡಿಕೊಂಡ್ರೆ, ಅವರು ಹಾಗೆ ನಿಯಮ ಮಾಡಿಕೊಂಡ್ರೆ ಪ್ರತಿಯೊಂದು ಮನೆಯೂ ಪುಣ್ಯಕ್ಷೇತ್ರ ಆಗ್ತದೆ. ಹೀಗೆ ಮಾಡಲಿಕ್ಕೆ ಸಾಧ್ಯ ಉಂಟು ಹೇಳೋದು. ಓಕೆ, ಈ ಸಂಚಿಕೆ ಕೊನೆಯಲ್ಲಿ ಅಂತ ಹೇಳಿದೆ. ಆದರೆ ಇನ್ನೊಂದು ಪ್ರಶ್ನೆ ನನಗೆ ಯಾವಾಗ ಕೇಳಬೇಕು ಅಂತ ಹೇಳಿದ್ದು ಉಳೀತು. ಏನು ಅಂತಂದರೆ, ಈ 2 ವಿಚಾರಗಳು. ಕೆಲವರು ಈ ಪುಣ್ಯಕ್ಷೇತ್ರಗಳಲ್ಲೇ ಹೋಗಿ ಗಲಾಟೆಗಳು ಮಾಡೋದು, ಜಗಳಗಳಾಗೋದು, ಅಥವಾ ಅಲ್ಲಿ ನಡೆಯುವಂಥ ಅವ್ಯವಹಾರಗಳ ಬಗ್ಗೆ ಹೇಳೋದಾದರೆ, ಇನ್ನೊಂದು ಈ ಪುಣ್ಯಕ್ಷೇತ್ರಗಳಲ್ಲೇ ಹುಟ್ಟಿ ಬೆಳೆದು ಅಲ್ಲೇ ಬದುಕು ನಡೆಸುವವರು ಅಥವಾ ಅಲ್ಲೇ ಒಂದು ಸೇವೆಗಳನ್ನು ಮಾಡುವವರು, ಇವ್ರ ಬಗ್ಗೆ ಅವರು ಅಂದರೆ ಅವ್ರಿಗೆ ಹಾಗಿದ್ರೆ ಪೂರ್ತಿ ಎಲ್ಲ ಪುಣ್ಯನೂ ಕೂಡ ಸಿಕ್ಬಿಡ್ಬೇಕು ಅಂತನಾ? ಹಾಗೆಂತಿಲ್ಲ. 2 ಪ್ರಶ್ನೆಗಳು ವಿಭಿನ್ನವಾದ್ದು, ಎರಡಕ್ಕೂ 2 ಉತ್ತರ ಕೊಡ್ತೇನೆ, ಮರಿಬಾರ್ದು ಅಂತ. ಖಂಡಿತ. ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಪುಣ್ಯಕ್ಷೇತ್ರಗಳಲ್ಲಿ ಯಾಕೆ ಗಲಾಟೆ ಆಗ್ತದೆ ಅಂತಂದರೆ, ಗಲಾಟೆ ಆಗಲಿಕ್ಕೆ ಕಾರಣ ದೇವರಲ್ಲ, ಭಕ್ತರು ಅಲ್ಲ, ಅದರ ಮಧ್ಯದಲ್ಲಿ ರಾಗದ್ವೇಷಗಳು ಕಾರಣ. ನಾನು ಹೇಳ್ತೇನೆ, ಪ್ರಯಾಗದಲ್ಲಿ ಕುಂಭಮೇಳ ಆಯಿತು, ಯಾವ ಗಲಾಟೆ ಆಗಲಿಲ್ಲ. ದುಡ್ಡು ಕಮ್ಮಿ ಆಯಿತು, ಹೆಚ್ಚಾಯಿತು, ದುಡ್ಡು ಅವ್ಯವಹಾರ ಆಯಿತು, ಯಾವ ಗಲಾಟೆ. ಯಾಕೆ ಅಂತಂದರೆ ಆ ಕಾನ್ಸೆಪ್ಟೇ ಅಲ್ಲಿಲ್ಲ, ದುಡ್ಡು ಅನ್ನೋ ಕಾನ್ಸೆಪ್ಟ್ ಅಲ್ಲಿಲ್ಲ. ಈ ವ್ಯವಹಾರ ಅಂತ ಬಂದ ಕೂಡಲೇ ಹೆಚ್ಚು ಕಮ್ಮಿ, ಲಾಭ ನಷ್ಟ, ವ್ಯಯ ಅಪವ್ಯಯ ಇತ್ಯಾದಿ ಎಲ್ಲ ವ್ಯವಸ್ಥೆಗಳು ವ್ಯವಹಾರದಲ್ಲಿ ಬಂತು. ಅದಕ್ಕೆ ನಾವು ಫ್ರೆಂಡ್ಶಿಪ್ಪಲ್ಲಿ ವ್ಯವಹಾರ ಇಟ್ಕೊಳ್ಬೇಡಿ ಅಂತ ಹೇಳೋದು ಅದಕ್ಕೆ. ಅಂದರೆ ಆ ಮೈತ್ರಿ ಅನ್ನುವಂಥದ್ದು, ದುಡ್ಡು ಅನ್ನುವಂಥದ್ದು ಎಷ್ಟು ನಿಷ್ಠುರವಾದ್ದು ಅಂತಂದರೆ, ತಂದೆ ತಾಯಿಯನ್ನು ಬಿಡುವುದಿಲ್ಲ, ಅಣ್ಣ ತಮ್ಮನನ್ನು ಬಿಡುವುದಿಲ್ಲ. ಅದಕ್ಕೆ ಅಷ್ಟು ಶಕ್ತಿ ಉಂಟು. ಹಾಗಾಗಿ ಪುಣ್ಯಕ್ಷೇತ್ರ ಹಾಳಾಗಲಿಕ್ಕೆ ದೊಡ್ಡ ಕಾರಣ ಯಾವುದು ಅಂತಂದರೆ ದುಡ್ಡು ಎಲ್ಲಿ ಇಲ್ಲ ಅಲ್ಲಿ ಇದು ಯಾವುದು ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ದುಡ್ಡು ಅಥವಾ ದ್ರವ್ಯ, ಅದು ಸಂಪತ್ತು ಆಗ್ಬೋದು, ಚಿನ್ನವೂ ಬೆಳ್ಳಿಯೂ ಆಗ್ಬೋದು, ಜಾಗವೂ ಆಗ್ಬೋದು, ಯಾವುದೂ ಆಗ್ಬೋದು, ಅಂತೂ ಆ ಸಂಪತ್ತು ಎನ್ನುವಂಥದ್ದು ಪುಣ್ಯಕ್ಷೇತ್ರಗಳನ್ನು ಹಾಳು ಮಾಡ್ತದೆ. ಅವುಗಳ ಸದ್ವಿನಿಯೋಗ ಪುಣ್ಯಕ್ಷೇತ್ರದಲ್ಲಿ ಆಗಬೇಕು. ಅದಕ್ಕೆ ಆ ಸದ್ವಿನಿಯೋಗ ಆಗುವ ಹಾಗೆ ಬೇಕಾಗುವ ವ್ಯವಸ್ಥೆಯನ್ನು ಅದಕ್ಕೆ ಸಂಬಂಧಪಟ್ಟವರು ಮಾಡಿಕೊಳ್ಬೇಕು. ಮತ್ತು ಪ್ರತಿಯೊಂದು ಟ್ರಾನ್ಸ್ಪರೆಂಟ್ ಆಗಿರಬೇಕು. ಯಾರಿಗೂ ಬಂದು ನೋಡಿದರೂ ಇಲ್ಲಿ ವ್ಯತ್ಯಾಸ ಇಲ್ಲ,
ಅಂತ ಗೊತ್ತಾದರೆ ಸಮಸ್ಯೆ ಇಲ್ಲ. ಮತ್ತೆ ಭಾವನೆಗಳೇ ವ್ಯವಹಾರವಾದಾಗ ದೊಡ್ಡ ವಿಷಯ ಇಲ್ಲ, ಇಲ್ಲ. ವ್ಯವಹಾರವೇ ಭಾವನೆ ಭಾವನೆ ಆದರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಿಂದ ಯಾವತ್ತು ನಾವು ಆ ವ್ಯವಹಾರ ಮಾಡ್ಲಿಕ್ಕೆ ಇಳಿತೇವೆ ಆಗ ಅದು ಹಾಳಾಯಿತು ಅಂತ ಒಂದು ಅನುಭವವನ್ನು ಹೇಳ್ತೇನೆ. ಒಂದು ದೇವಸ್ಥಾನ ಇತ್ತು. ದೇವಸ್ಥಾನದಲ್ಲಿ ಒಂದಷ್ಟು ಭಕ್ತರು ಬರ್ತಾ ಇದ್ರು. ಅವರಿಗೆ ಪ್ರಸಾದ ಅಂತ ಏನೋ ಕೊಡ್ತೇವೆ, ಎಲ್ಲ ಪೂಜೆ ಆದಮೇಲೆ ಪ್ರಸಾದ ಅಂತ ಕೊಡ್ತೇವೆ, ಕೊಡಲಿಕ್ಕೆ ಆರಂಭ ಮಾಡಿದೆವು ಅಂತ ತಿಳಿಸುವ. ಭಕ್ತರ ಸಂಖ್ಯೆ ಜಾಸ್ತಿ ಆಯಿತು. ಜಾಸ್ತಿ ಆದ ಹಾಗೆ ನೀವು ಈ ಪ್ರಸಾದವನ್ನು ಜಾಸ್ತಿ ಮಾಡಬೇಕು. ಹಿಂದೆ ನಾವು ಕೈಯಿಂದ ಹಾಕಿ ಒಂದಿಷ್ಟು ಪಂಚಕಜ್ಜಾಯವನ್ನು ಒಂದು ಲಾಡನ್ನು ಮಾಡಿ ಎಲ್ಲರಿಗೆ ಹಂಚುತ್ತಾ ಇದ್ದೆವು ಅಂತಾದರೆ ಬರುವ ಭಕ್ತರು 1000 ಆದ ಕೂಡಲೇ ನನಗೆ ತಲೆ ಬಿಸಿ ಈ 1000 ಲಾಡು ಮಾಡಬೇಕಲ್ಲ, ಅವ್ರು ಬರೋದಕ್ಕಿಂತ ಮೊದಲು ಅವ್ರಿಗೆ ಕೊಡಬೇಕಲ್ಲ, ಶುರು ಮಾಡಿ ಆಗಿದೆ, ಬಿಡಲಿಕ್ಕಾಗೋದಿಲ್ಲ ಅಂತ. 10 ಮಾಡೋದು ಸುಲಭ, 1000 ಮಾಡೋದು ಕಷ್ಟ. ಅದಕ್ಕೆ ತಾಳ್ಮೆ ಬೇಕು, ಅದಕ್ಕೊಂದಿಷ್ಟು ಸಮಯ ಬೇಕು, ಅದಕ್ಕೊಂದಿಷ್ಟು ಜನ ಬೇಕು, ವ್ಯವಸ್ಥೆ ಬೇಕು. ಆ ವ್ಯವಸ್ಥೆಗೆ ನೀವು ಹಣ ಕೊಡದಿದ್ದರೆ ಯಾವುದು ಸಾಧ್ಯ ಇಲ್ಲ. ಆಗ ನಾವು ಅನಿವಾರ್ಯವಾಗಿ ಒಂದು ಕಾಣಿಕೆ ಡಬ್ಬಿ ಬಿಡ್ತೇವೆ. ನೀವು ಏನಾದರೂ ಇದಕ್ಕೆ ಹಾಕಿದರೆ ಹೆಚ್ಚು ಜನಕ್ಕೆ ಪ್ರಸಾದ ಕೊಡಲಿಕ್ಕೆ ಆಗ್ತದೆ ಅಂತ. ಈ ಡಬ್ಬಿ ತುಂಬಿದರೆ ನಾವು ಇನ್ನೊಂದು ಡಬ್ಬಿ ಇಡ್ತೇವೆ. ಅಂದರೆ ಎಲ್ಲಿ ದೇವರು ಎನ್ನುವ ವ್ಯವಸ್ಥೆಯಲ್ಲಿ ಇದು ಪ್ರವೇಶ ಆದ ಕೂಡಲೇ ರಾಗದ್ವೇಷಗಳು ಇದರೊಟ್ಟಿಗೆ ಬಂತು. ರಾಗದ್ವೇಷಗಳು ಬಂದ ಕೂಡಲೇ ಪ್ರಸಾದ ಎನ್ನುವಂಥದ್ದು ದೇವರ ಪ್ರಸಾದ ಅಂತ ಕಣ್ಣಿಗೊತ್ತಿ ಅದನ್ನು ಸ್ವೀಕಾರ ಮಾಡುವ ಮನಸ್ಥಿತಿ ಹೋಗಿ ಅದರ ರುಚಿಯ ಬಗ್ಗೆ ಕಮೆಂಟ್ಗಳು ಶುರುವಾಯಿತು. ಈ ಲಾಡು ಸರಿ ಇಲ್ಲ, ಇದಕ್ಕೆ ತುಪ್ಪ ಹಾಕಲಿಲ್ಲ, ಅಥವಾ ಇದಕ್ಕೆ ಬೇಕಾದ್ದು ಹಾಕಲಿಲ್ಲ, ಬೇರೆ ಯಾವುದೋ ಉಪಯೋಗ ಮಾಡಿದ್ದಾರೆ ಇತ್ಯಾದಿ ಎಲ್ಲ ಗಲಾಟೆ ಮಾಡಿ ಇದನ್ನೊಂದು ಉದ್ಯಮ ಅಂತ ಮಾಡಿ ಅದರಿಂದ ಯಾರೋ ಒಬ್ಬ ಲಾಭ ಮಾಡ್ತಾರೆ ಅಂತ ಆದ ಕೂಡಲೇ ಈ ಪುಣ್ಯಕ್ಷೇತ್ರ, ದೇವರು, ವ್ಯವಸ್ಥೆ ಇದೆಲ್ಲ ಹೋಯಿತು. ಹಾಗಾಗಿ ದುಡ್ಡು ಅನ್ನುವ ವ್ಯವಸ್ಥೆ ದೇವಸ್ಥಾನದಲ್ಲಿ ಅದನ್ನು ಬರದ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಷ್ಟು ದೊಡ್ಡವರಾಗಲಿಲ್ಲ. ಬಂದಿದೆ, ಅದನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗ ಮಾಡಿ ಅದು ಒಂದು ಗಾಜಿನ ಪೆಟ್ಟಿಗೆ ಒಳಗಿರುವ ಹಾಗೆ ಟ್ರಾನ್ಸ್ಪರೆಂಟ್ ಆಗಿರುವ ಹಾಗೆ ಯಾರಿಗೂ ಗೊತ್ತಾಗ್ತದೆ ಇದು ಅಪವ್ಯಯ ಆಗಲಿಲ್ಲ ಅಂತ ಎನ್ನುವ ರೀತಿಯಲ್ಲಿ ಮಾಡಿದರೆ ಖಂಡಿತವಾಗಿ ಇಂಥದ್ದಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದೇ ಪ್ರಶ್ನೆ. ಎರಡನೇ ಪ್ರಶ್ನೆ ನೀವು ಕೇಳಿದ್ರು, ಪುಣ್ಯಕ್ಷೇತ್ರದಲ್ಲೇ ಒಂದಿಷ್ಟು ಜನ ಇರ್ತಾರೆ, ಹೌದು, ಅವರು ನಮಗಿಂತ ಪುಣ್ಯವಂತರಾಗಬೇಕಲ್ವಾ ಅಂತ. ಅವ್ರು ಅಲ್ಲಿಯೇ ಇರುವವರು. ಆದ್ರೆ ನನ್ನ ಕಾನ್ಸೆಪ್ಟ್ ಹೇಳ್ತೇನೆ. ನನ್ನ ಪ್ರಕಾರ ಅವರು ತುಂಬಾ ಜಾಸ್ತಿ ಇದು ನೀವಲ್ಲ ಎಲ್ಲರೂ ಹೇಳುವಂತದ್ದು ಜಾಸ್ತಿ ಪಾಪ ಮಾಡಿದವರು ಕಳ್ಕೊಳ್ಳಿಕ್ಕೆ ಬಂದಿರಬಹುದು ಅಂತ ಅಲ್ಲ, ಎಲ್ಲ ಕಡೆ ಲೋಕದಲ್ಲಿ ಕಾಣುದು ಹಾಗೆ. ಇದು ಯಾಕೆ ಹಾಗೆ ಕಳ್ಕೊಳ್ಳೋ ಅವಕಾಶ ಕೊಟ್ಟಿರ್ಬೋದು ಅಂತ ನಾವು ಎಣಿಸ್ಬೋದು, ನಮ್ಮ ಒಳ್ಳೆ ಮನಸ್ಸಿಂದ ಎಣಿಸ್ಬೋದು ಅಷ್ಟೇ. ನಿಜವಾಗಿ ಹಾಗಿರ್ಬೇಕು ಅಂತಿಲ್ಲ. ಶಾಸ್ತ್ರ ಒಂದು ಕಾರಣ ಹೇಳ್ತದೆ, ತುಂಬ ಒಳ್ಳೆಯ ಕಾರಣ. ಗಂಗಾ ನದಿಯಲ್ಲಿರುವ ಮೀನಿನ ಹಾಗೆ ಅಂತ. ನಾವು ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತೇವೆ, ಗಂಗೆಯಲ್ಲಿ ಸ್ನಾನ ಮಾಡಿದೆ ಅಂತ. ಅಲ್ಲಿಯೇ ದೋಣಿ ನಡೆಸುವ ಅಂಬಿಗ ನಮಗೆ ಬೈತಾ ಇರ್ತಾನೆ ಬದಿಗೆ ಹೋಗಿ ಅಂತ, ಅಥವಾ ನನ್ನ ದೋಣಿಗೆ ಬನ್ನಿ ಅಂತ. ಅವನಿಗೆ ಇದು ಪುಣ್ಯಕ್ಷೇತ್ರ ಅಂತಿರುವುದಿಲ್ಲ, ನಾನು ದುಡ್ಡು ಮಾಡುವಂಥ ಜಾಗ ಅಂತ ಇರ್ತದೆ ಅಷ್ಟೇ. ಬೇಡ, ನದಿಯಲ್ಲಿ ನಿರಂತರವಾಗಿ ತಿರುಗುವ ಮೀನು ಇರ್ತದೆ, ಅದು ಯಾವತ್ತೂ ಸ್ವರ್ಗಕ್ಕೆ ಹೋಗ್ಬೇಕಿರ್ತಲ್ವ, ಅದು ಯಾಕೆ ನದಿಯಲ್ಲೇ ಆಹಾರ ತಪ್ಪಿಸ್ತಾ ಉಂಟು ಅಂತ ಕೇಳಿದರೆ, ಯಾವತ್ತೂ ಕೂಡ ಜ್ಞಾನಪೂರ್ವಕ ಮಾಡಿದ ಕ್ರಿಯೆಗೆ ಮಾತ್ರ ಫಲವೇ ಹೊರತು ಜ್ಞಾನ ಇಲ್ಲದೆ ಮಾಡಿದ ಕ್ರಿಯೆಗೆ ಪುಣ್ಯ ಬರುವುದಿಲ್ಲ. ಇದಕ್ಕೆ ಅಪವಾದವನ್ನು ನಾನು ಹೇಳಿ ಅಂತ ನೋಡಿ. ನೀವು ತಿಳ್ಕೊಂಡು ಮಾಡಿದರೆ ಮಾತ್ರ ಕೆಲಸ ಆಗ್ತದೆ, ತಿಳ್ಕೊಳ್ಳದೆ ಮಾಡಿದ್ರೆ ಕೆಲಸ ಆಗುವುದಿಲ್ಲ ಅಂತ ಇಲ್ಲ. ಬೆಂಕಿಯನ್ನು ತಿಳಿಯದೆ ಮುಟ್ಟಿದ್ರು ಸುಡ್ತದೆ, ತಿಳಿದು ಮುಟ್ಟಿದ್ರು ಸುಡ್ತದೆ. ತಪ್ಪಿ ಯಾರಿಗಾದ್ರೂ ನೋವಾಗ್ತದೆ. ಆದರೆ ಇದಕ್ಕಲ್ಲ ನಾನು ಹೇಳ್ತಾ ಇರೋದು, ಪುಣ್ಯ ಪಾಪಗಳಿಗೆ ಹೇಳ್ತಾ ಇರೋದು. ಪುಣ್ಯ ಬರುವುದು ಯಾವಾಗ ಅಂತ ಕೇಳಿದರೆ, ಜ್ಞಾನತಃ ಮಾಡಿದ ವಸ್ತುವಿಗೆ ಪುಣ್ಯ ಬರ್ತದೆ, ಕ್ರಿಯೆಗೆ ಪುಣ್ಯ ಬರ್ತದೆ. ಜ್ಞಾನ ಇದ್ದು ಮಾಡಿದ ಕ್ರಿಯೆಗೆ ಪಾಪವೂ ಬರ್ತದೆ. ಅಂದರೆ ನಾನು ದಾರಿಯಲ್ಲಿ ಹೋಗ್ತಾ ಇದ್ದೇನೆ, ನನ್ನ ಕಾಲು ಅಚಾನಕ್ಕಾಗಿ ನಿಮಗೆ ತಾಗಿತ್ತು, ನೀವು ನಂಗೆ ಗೊತ್ತಿಲ್ಲ, ತಾಗಿದ್ದು ನನಗೆ ಗೊತ್ತಿಲ್ಲ ಅಂತ ಹೇಳಿಸುವ. ಆ ಹೊತ್ತಿಗೆ ನನಗೆ ನಿಮ್ಮನ್ನು ತುಳಿದ ಪುಣ್ಯ ಪಾಪ ಇಲ್ಲ. ನಾವು ಹೇಳ್ತೇವೆ ಇಲ್ಲ, ಗೊತ್ತಿಲ್ಲದೆ ಆದ್ದು ಬೇಕು ಅಂತಲೇ ತುಳಿದ್ರೆ ನಿಮಗೂ ಸಿಟ್ಟು ಬರ್ತದೆ, ನಿಮಗೆ ಸಿಟ್ಟು ಬಂದದ್ದು ನನಗೂ ಸಿಟ್ಟು ಬರ್ತದೆ, ಅಲ್ಲಿ ಗಲಾಟೆ ಆಗ್ತದೆ, ಪಾಪವೂ ಬರಬೇಕು. ಆದರೆ ಹೀಗೆ ಜ್ಞಾನಪೂರ್ವಕವಾಗಿ ಮಾಡಿದರೆ ಅದಕ್ಕೆ ಪುಣ್ಯ ಪಾಪಗಳ ಹಂಗಿಲ್ಲ. ಆದರೆ ಏನು ಅಂತಂದರೆ, ಇವಾಗ ನಮ್ಮನ್ನೆಲ್ಲಾನು ಕೂಡ ಎಲ್ಲದಕ್ಕೂ ಕೂಡ ಒಂದು ಕಾರಣ ಇದ್ದೇ ನಾವು ಆಯಾಯ ಜಾಗದಲ್ಲಿ ಕರ್ಮ ಅಂತ ಹೇಳ್ತೇವೆ. ಹೌದು, ಅದೊಂದು ಮತ್ತೊಂದು ಆಯಾಮ. ಅಂದರೆ ಅಲ್ಲಿಗೆ ಬರಬೇಕಾದ್ರೆ ಇದನ್ನು ನಾವು ತಿಳ್ಕೊಳ್ಬೇಕು. ಕರ್ಮ ಎನ್ನುವಂಥದ್ದು ಉಂಟು. ಕರ್ಮ ಎನ್ನುವಂಥ ವಾದ ಉಂಟಲ್ಲ, ಅದು ನೀವು ತಪ್ಪಿಸಿಕೊಳ್ಳಿಕ್ಕೆ ಉಪಯೋಗ ಮಾಡುವಂಥದ್ದು. ಅಂದರೆ ಎಲ್ಲ ಅವ್ರ ಹತ್ರ ಕೇಳಿದ ಹೇಳ್ತೇವೆ, ನಾವು ನಮ್ಮನ್ನು ದೇವರು ಇಲ್ಲೇ ಹುಟ್ಟಿಸಿದ್ದಾನೆ, ನಾವು ಇದನ್ನು ಬಿಟ್ಟು ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಕರ್ಮವನ್ನು ನಾವು ಅನುಭವಿಸ್ತಾ ಇದ್ದೇವೆ ಅಂತ ಅವ್ರು ಜಾರಿಕೊಳ್ಬೋದು. ಜಾರಿಕೊಳ್ಳೋದಲ್ಲ, ಯಥಾರ್ಥವಾಗಿ ಆ ವ್ಯವಸ್ಥೆ ಇರ್ಬೋದು. ನೀವು ಆಗ ಹೇಳಿದ್ದು ನಮ್ಮ ಪಾಪಗಳನ್ನು ತೊಳ್ಕೊಳ್ಳಿಕ್ಕೋಸ್ಕರವೇ ಇಲ್ಲಿ ಹುಟ್ಟಿದ್ದಾರೆ ಅಂತ ಕಾಣ್ತದೆ ಅಂತ. ಆದರೆ ಇವತ್ತು ಅವ್ರು ಪಾಪವೇ ಮಾಡ್ತಾ ಇದ್ದಾರೆ ಅಂತ ಆದರೆ ಅದಲ್ಲ ಅಂತ ಅರ್ಥ. ಅವನಿಗೆ ಬಳಸ್ಕೊಳ್ತಾ ಇಲ್ಲ, ರಿಯಲೈಸ್ ಆಗಿ ಅವನು ಧ್ಯಾನ ಮಾಡ್ತಾ ಇದ್ದಾನೆ ಅಂತಂದರೆ ಖಂಡಿತ ಹೌದು ಅಂತ ಅರ್ಥ. ಅಲ್ಲಿ ಹುಟ್ಟಿ ಆ ಪಾಪಗಳನ್ನು ತೊಳ್ಕೊಳ್ತಾ ಇದ್ದಾರೆ ಅಂತ. ಸಾಮಾನ್ಯವಾಗಿ ಆಗಿರಬೇಕು ಅಂತಿಲ್ಲ. ಪುಣ್ಯಕ್ಷೇತ್ರದಲ್ಲಿ ಇರುವವರು ಎಲ್ಲರೂ ಪುಣ್ಯವಂತರಾಗಿರಬೇಕು ಅಂತ ನಿಯಮ ಇಲ್ಲ. ಶಾಸ್ತ್ರದ ಆಶಯ ಹಾಗೆ,
ಪುಣ್ಯಕ್ಷೇತ್ರದಲ್ಲಿ ಇರುವವರು ಎಲ್ಲರೂ ಪುಣ್ಯವಂತರು ಅಂತ ನಾವು ಹಾಗೆ ಎಣಿಸ್ಬೇಕು. ಎಷ್ಟೋ ಜನ ಹಾಗೆ ಹೇಳುವುದುಂಟು, ನೀವು ಇಲ್ಲೇ ಇದ್ದೀರಿ, ನಿಮಗೆ ತುಂಬ ಆರಾಮ, ನಾವು ಅಲ್ಲಿಂದ ಬರಬೇಕು ಅಂತ. ನಾವು ಅಲ್ಲಿಗೆ ಹೋಗುವಾಗ ನಮಗೆ ಹಾಗೆ ಕಾಣ್ತದೆ. ಈ ದೃಷ್ಟಿಯಲ್ಲಿ ಇದಕ್ಕೆ ಮದ್ದಿಲ್ಲ. ಆದ್ದರಿಂದ ಜ್ಞಾನ ಕಾರಣ ಅಂತ ನಾನು ಅಲ್ಲಿದ್ದೇನೆ ಎನ್ನುವಂಥದ್ದು ನನಗೂ ಗೊತ್ತಿರಬೇಕಲ್ಲ. ನಾನು ಆ ಜ್ಞಾನಪೂರ್ವಕವಾಗಿ ಅಲ್ಲಿ ಪ್ರವೃತ್ತಿ ಮಾಡಿದರೆ ಖಂಡಿತ ನನಗೂ ಪುಣ್ಯ ಬರ್ತದೆ. ನಾನು ಅಲ್ಲಿದ್ದು ಕೂಡ ಅದನ್ನು ಮರೆತು ಬಿಟ್ಟಿದ್ದೇನೆ ಅಂತಂದರೆ ಆ ಪಾಪ ನನಗೂ ಬರಬೇಕು. ಒಟ್ಟಿನಲ್ಲಿ ಅಲ್ಲ, ನನಗೆ ನನ್ನ ಪ್ರಶ್ನೆ ಯಾಕೆ ಅದು ಬಂತು ಅಂತಂದರೆ, ಈ ಕರ್ಮದ ಹಿನ್ನೆಲೆಯಲ್ಲಿ ಇಟ್ಕೊಂಡು, ಯಾಕಂದರೆ ನಾನು ಹಿಂದೊಮ್ಮೆ ಯಾರ ಹತ್ರನೂ ಮಾತಾಡುವಾಗಲೂ ಕೂಡ ಇದೇ ವಿಚಾರ ಬಂತು. ಏನು ಅಂತಂದರೆ, ಯಾವುದಕ್ಕಾದರೂ ಕೂಡ ಒಂದು ಕಾರಣ ಇದ್ದೇ ಒಬ್ಬರನ್ನ ಸಂಧಿಸ್ತೀವಿ. ಖಂಡಿತ 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 ಖಂಡಿತ. ಆದರೆ ಆ ಅವಕಾಶ ಸಿಕ್ಕಿದ್ರೂ ಕೂಡ ಅದನ್ನು ಬಳಸದೇ ಇರೋದು ಕೂಡ ಒಂದು ರೀತಿಯಲ್ಲಿ ಅವ್ರು ಬಂದು ಪಡ್ಕೊಂಡಿರೋ ಕರ್ಮದ ಕಾರಣವೇ ಆಗಿರೋದಿಲ್ಲ. ಖಂಡಿತ. ವೇದಾಂತದಲ್ಲಿ ಒಂದು ದೊಡ್ಡ ವಾದ, ಮನುಷ್ಯ ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಪೂರ್ವ ನಿಶ್ಚಿತ, ಪೂರ್ವ ನಿರ್ಧಾರಿತ, ಅವ ಮಾಡಿದ್ದಲ್ಲ ಅಂತ. ನಾವು ಅದನ್ನು ಗಟ್ಟಿಯಾಗಿ ನಂಬಿ, ಹಾಗಾದರೆ ನಾನು ಇವತ್ತು ಏನು ಮಾಡೋದು ಕೂಡ ಹಿಂದೆ ನಿಶ್ಚಯ ಆದದ್ದಾದ್ರಿಂದ ನನಗೆ ಯಾವುದೇ ಕರ್ತೃತ್ವ ಇಲ್ಲ ಅಂತ ಎಣಿಸ್ಕೊಂಡು ಏನೂ ಮಾಡ್ಬೋದು ಅಂತ ಹೊರಟ್ರೆ ಅದು ಎಲ್ಲವೂ ಅದಕ್ಕೆ ಪರಿಹಾರ ಅಲ್ಲ. ಇದನ್ನು ಹೇಳಿದ ಉದ್ದೇಶ ಏನು ಅಂತ ಕೇಳಿದರೆ, ನನಗೆ ಆ ಗಿಲ್ಟ್ ಬರೋದು ಬೇಡ ಅಂತ. ಉದಾಹರಣೆಗೆ, ಅರ್ಜುನ ಯುದ್ಧ ರಂಗದಲ್ಲಿ ನಿಂತುಕೊಂಡಿದ್ದಾನೆ, ಎದುರಿಗೆಲ್ಲ ಸಂಬಂಧಿಕರು ಕಾಣ್ತಾರೆ. ಕೃಷ್ಣ ಹೇಳ್ತಾನೆ, ನಿನ್ನ ಕರ್ತವ್ಯ ಇರುವಂಥದ್ದು ಈಗ ಯುದ್ಧ ಮಾಡುವಂಥದ್ದು, ಎದುರಿನಲ್ಲೆಲ್ಲ ಸಂಬಂಧಿಕರಿದ್ದಾರೆ, ಪರಿಚಯದವರಿದ್ದಾರೆ ಅಂತ ಹೇಳಿ ಅವರನ್ನು ಕೊಲ್ಲದೆ ಯುದ್ಧ ಮಾಡದೇ ಇರುವುದಲ್ಲ. ನೀನು ಬಂದದ್ದು ಯುದ್ಧಕ್ಕಾದ್ದರಿಂದ ನೀನು ಯುದ್ಧವನ್ನೇ ಮಾಡಬೇಕು, ನಿನ್ನ ಧರ್ಮ ಅನುಷ್ಠಾನ ಮಾಡು. ಅಲ್ಲ, ನಾನು ಕೊಲ್ಲಬೇಕಲ್ಲ ಅವರನ್ನು, ಒಂದು ಬೇಜಾರಾಗ್ತದೆ ಅಂತ ಕೇಳಿದರೆ ಕೃಷ್ಣ ಹೇಳ್ತಾನೆ, ನೀನು ಕೊಲ್ಲುವುದಲ್ಲ, ಆಲ್ರೆಡಿ ನಾನು ಅವರನ್ನು ಕೊಂದಾಗಿದೆ. ಮಯೈವ ಏತೆ ನಿಹತಾಹ ಪೂರ್ವಮೇವ ನಿಮಿತ್ತ ಮಾತ್ರ ಭವ ಸವ್ಯಸಾಚಿ ಎಂದು ಕೃಷ್ಣ ಹೇಳ್ತಾನೆ. ನಾನು ಇವರನ್ನೆಲ್ಲ ಆಲ್ರೆಡಿ ಕೊಂದಾಗಿದೆ, ಯಾವತ್ತು ಸಾಯಬೇಕು, ಅವು ಎಲ್ಲಿಗೆ ಹೋಗ್ತಾರೆ ಅಂತ ತೀರ್ಮಾನ ಆಗಿದೆ, ನೀನು ಅದಕ್ಕೆ ಕೆಲಸ ಮಾತ್ರ ಮಾಡು ಅಂತ. ಅರ್ಜುನನಿಗೆ ಅವನ ಮೋಹ ಹರಿದು ಅವ ಆ ಕೆಲಸ ಮಾಡ್ತಾನೆ. ಕರ್ಮ ಸಿದ್ಧಾಂತ ಇದನ್ನು ಹೇಳ್ತದೆ, ನೀವು ಇವತ್ತು ಮಾಡ್ತಾ ಇರುವ ಮುಂದೆ ಮಾಡುವ ಕೆಲಸವು ನಿರ್ಧಾರಿತ ಆಗಿದೆ, ಹಾಗೆ ಅಂತ ನೀವು ಯದ್ವಾ ತದ್ವಾ ಮಾಡುವುದಲ್ಲ. ನಿಮಗೊಂದಿಷ್ಟು ಸ್ವಾತಂತ್ರ್ಯ ಆಗಿದೆ, ದತ್ತ ಸ್ವಾತಂತ್ರ್ಯ ಅಂತ ಹೇಳ್ತೇವೆ, ವಿವೇಚನೆ ಅಂತ ಹೇಳ್ತೇವೆ. ಅದನ್ನು ಉಪಯೋಗ ಮಾಡಿಕೊಂಡು ಅದಕ್ಕೆ ನೀವು ಅನುಗುಣವಾಗಿ ಕೆಲಸ ಮಾಡಿ. ನಿಮ್ಮಲ್ಲಿ ಅಹಂಕಾರ ಬರಬಾರ್ದು ಅಂತ ಈ ವಿಷಯ ಹೇಳಿದ್ದಷ್ಟೇ ಹೊರತು ಬೇರೆ ವಿಷಯಕ್ಕಲ್ಲ. ಈಗ ನಾನೇ ಮಾಡಿದೆ ಅಂತ ಅಹಂಕಾರ ಬರೋದು ಬೇಡ, ಇದು ನೀನು ಮಾಡಿದ್ದಲ್ಲ, ದೇವರು ನಿನ್ನ ಹತ್ರ ಮಾಡಿಸಿದ್ದು ಅಂತ. ಆ ಅಹಂಕಾರವನ್ನು ಕಳೆದುಕೊಳ್ಳುವುದರ ಮೂಲಕ ನೀನು ದೊಡ್ಡದಾಗ್ತಿಂತಾದರೆ, ಉದ್ಧಾರ ಆಗ್ತಿಂತಂದರೆ ಆಗು ಎನ್ನುವ ದೃಷ್ಟಿಯಿಂದ ಹೇಳಿದ್ದು. ಇಲ್ಲ, ನನಗೆ ಇದರಲ್ಲಿ ಯಾವುದರಲ್ಲೂ ನಂಬಿಕೆ ಇಲ್ಲ, ನಾನೇ ಮಾಡ್ತೇನೆ ಅಂತಂದರೆ ರಾತ್ರಿಯ ಶ್ವಾಸೋಚ್ಛ್ವಾಸವನ್ನು ನಾವೇ ಮಾಡಬೇಕಾಗಿತ್ತು. ನಾವು ಮಾಡುವುದಿಲ್ಲ. ರಾತ್ರಿ ಮಲಗಿದ ಮೇಲೆ, ದೀರ್ಘ ನಿದ್ದೆಗೆ ಹೋದ ಮೇಲೆ ನಮ್ಮ ಶ್ವಾಸೋಚ್ಛ್ವಾಸವನ್ನು ಯಾರು ಮಾಡ್ತಾರೆ? ನಾವು ಮಾಡ್ತಾ ಇಲ್ಲ, ಆಟೋಮೆಟಿಕ್ ಆಗ್ತಾ ಉಂಟು. ಹಾಗಾದರೆ ನಾವು ಮಾಡದೆ ಆಟೋಮೆಟಿಕ್ ಆಗಿ ಆಗುವಂಥ ಕ್ರಿಯೆಗಳನ್ನು ನಾವು ನಂಬಲೇಬೇಕು. ಅದನ್ನು ಯಾರು ಮಾಡ್ತಾರೆ ಎನ್ನುವುದಕ್ಕೆ ಶಾಸ್ತ್ರ ದೇವರು ಮಾಡ್ತಾರೆ ಹೇಳ್ತದೆ, ನೀವು ನಂಬದಿದ್ದು ಬೇಡ, ಏನು ಸಮಸ್ಯೆ ಇಲ್ಲ. ಆ ದೃಷ್ಟಿಯಲ್ಲಿ ಅಷ್ಟೇ 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 ಅದು ಆಗ್ತದೆ ಅಂತ ಗ್ಯಾರಂಟಿ. ನಾವು ಮರು ದಿವಸ ಹೇಳುವುದು ಅದಕ್ಕೆ ಗ್ಯಾರಂಟಿ. ಹಾಗಾಗಿ ಅದು ಆಗ್ತಾ ಇರ್ತದೆ. ಹಾಗೆ ಲೋಕದಲ್ಲಿ ನಾವು ಮಾಡದೇ ಇದ್ದಾಗಲೂ ಒಂದಿಷ್ಟು ಕೆಲಸಗಳು ತಂತಾನೆ ನಡೆಯುವಂಥದ್ದು ಕಾಣ್ತದೆ. ಧನ್ಯವಾದಗಳು. ದೇವಭೂಮಿಯಲ್ಲಿ ಇನ್ನಷ್ಟು ವಿಹರಿಸೋದಿದೆ. ಆದರೆ ಈ ಕಳೆದ ಕೆಲವು ಸಂಚಿಕೆಗಳಲ್ಲಿ ನಾವು ಒಂದು ಪೀಠಿಕೆಯ ರೂಪದಲ್ಲಿ ಪುಣ್ಯಕ್ಷೇತ್ರದ ಸುತ್ತ ಹಾಗೂ ಪುಣ್ಯ ಪಾಪಗಳ ಸುತ್ತ ಒಂದಿಷ್ಟು ವಿಹಾರ ಆಯಿತು. ಮುಂದಿನ ಸಂಚಿಕೆಯಿಂದ ಒಂದಿಷ್ಟು ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡೋಣ. ನಿಮ್ಮ ಮೂಲಕ ಆ ಪುಣ್ಯಕ್ಷೇತ್ರದ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ. ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀವಿ. ದೇವಭೂಮಿ ಮುಂದುವರಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.